ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಹಬ್ಬದ ಪ್ರಿಪ್ರೇಷನ್ಸ್ ಹಾಗೆ ಹಬ್ಬ ಎರಡೂ ಸಹ ಇದೇ ವ್ಲಾಗಲ್ಲೇ ಇರುತ್ತೆ. ಬನ್ನಿ ಇವಾಗ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೀವು ಸಹ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ವೆಲ್ಕಮ್ ಬ್ಯಾಕ್. ಫುಲ್ ರಶ್ ಇವತ್ತು ಅಲ್ಲ ಅನ್ನ. ಏನು ತೊಗೊಳಕ್ಕೆ ಬಂದಿದ್ಯಾ ನೀನು? ಏನು ತೊಗೊಳಕ್ಕೆ ಬಂದಿದ್ಯಾ ನೀನು? ಹಬ್ಬಕ್ಕೆ ಅಂತ ಸ್ವಲ್ಪ ಇಲ್ಲಿ ಶಾಪಿಂಗ್ನ ಮಾಡಿದ್ವಿ. ಸೊ ಇವಾಗ ಅನ್ನ ತೋರಿಸ್ತಾಳೆ. ಸೊ ಹಿಂದೆಗಡೆ ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡೋಕೆ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಿದೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಏನಂತಂದೆ ಆರ್ನಾಗೆ ಅಂತ ಫ್ರಾಕ್ನ ತೊಗೊಂಬಂದ್ವಿ. ಆರ್ನಾಗೆ ಪಿಂಕ್ ಕಲರ್ ಇಷ್ಟ. ಸೊ ಪಿಂಕ್ ಕಲರ್ ಫ್ರಾಕ್, ಪ್ಯೂರ್ ಕಾಟನ್ ಫ್ರಾಕು, ತುಂಬಾ ಚೆನ್ನಾಗಿದೆ. ಝೀ ಕೋಡಲ್ಲಿ ತೊಗೊಂಡಿರೋದು. ಝೀ ಕೋಡಲ್ಲಿ ಆಫರ್ ನಡೀತಿದೆ, ಬೇಕಾದ್ರೆ ನೀವು ಸಹ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ಸೇಮ್ ಅದೇ ಥರದ್ದೇ, ವೈಟ್ ಕಲರ್ ಅಷ್ಟೇ, ಕಲರ್ ಮಾತ್ರ ಡಿಫ್ರೆನ್ಸು. ಅದು ಪಿಂಕ್ ಕಲರು, ಇದು ವೈಟ್ ಕಲರ್. ಒಂದು ಲಕ್ಷ್ಮಿ ಹಬ್ಬಕ್ಕೆ, ಒಂದು ಗೌರಿ ಹಬ್ಬಕ್ಕೆ. ಓಕೆ ಅನ್ನ, ಇದೊಂದು ಇದು ಪೀಠ ಬೇಕಿತ್ತು. ಸ್ಟೂಲು ಅಂತಾರಲ್ಲ, ಪೀಠ ಸ್ಟೂಲು ಏನಂತಾರೋ ಅದು. ಸೊ ಅದನ್ನೊಂದು ತೊಗೊಂಡು ಬಂದಿದ್ದೆ. ಹಾಗೆ ರಂಗೋಲಿ ಪುಡಿ ಇರಲಿಲ್ಲ, ರಂಗೋಲಿ ಪುಡಿ. ಹಾಗೆ ಇನ್ನೇನು ತಂದಿದ್ದೆ ಚಿನ್ನಿ ಅಲ್ಲಿ ತೋರಿಸಲಿ, ಅದು ಡೆಕೋರೇಷನ್ಗೆ ಬೇಕಾಗಿರೋ ಅಂಥದ್ದು. ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಬಂದಿದ್ದೀನಿ ಅಷ್ಟೇ, ಜಾಸ್ತಿ ಏನು ತಂದಿಲ್ಲ. ನಾರ್ಮಲಾಗಿ ಮನೇಲಿರೋ ಅಂಥದ್ದೇ ಇನ್ನೆಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದೆ. ಸೊ ಹಾಗೆ ಯಾವುದಾದ್ರು ಇಷ್ಟ ಆಯಿತೋ ಅದು ಒಂದೊಂದು ಅದನ್ನು ಪರ್ಚೇಸ್ ಮಾಡ್ಕೊಂಬಂದೆ ಅಷ್ಟೇ. ಇದು ಸಹ ಅಷ್ಟೇ, ಡೆಕೋರೇಟಿವ್ ಐಟಮ್ಸ್. ಹಾಗೆ ಆರ್ನಾಗೆ ಇದೊಂದು ಕ್ಯೂಟ್ ಬ್ಯಾಂಗಲ್ಸ್, ಪಿಂಕ್ ಕಲರು ಇರೋ ಆರ್ನಾಗೆ ಇದೊಂದು ಕ್ಯೂಟ್ ಬ್ಯಾಂಗಲ್ಸ್. ಹಾಗೆ ಮಕ್ವಾಡಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಇದು. ಹಾಗೆ ತಾಂಬೂಲ ಕೊಡೋಕ್ಕೆ ಅರಿಶಿನ ಕುಂಕುಮ, ಹಾಗೆ ಬ್ಯಾಗ್ ಅಷ್ಟೇ. ಇನ್ನು ಬ್ಯಾಂಗಲ್ಸ್ ನನಗೆ, ದೇವರಿಗೆ ಎಲ್ಲ ಅಷ್ಟೇ. ಇದೊಂದು ಸಿಂಪಲ್ ಶಾಪಿಂಗ್ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಬೇಡ ಮತ್ತೆಗೆ ಬೇಡ ಬಿಡೋದು. ಇನ್ನು ದೇವರಿಗೆ ಹೂವು ಏನು ಬೇಕೋ ಅದೆಲ್ಲ ನೆಕ್ಸ್ಟ್ ಡೇ ಅಂದರೆ ಹಬ್ಬದ ಹಿಂದಿನ ದಿವಸ ಅವನ್ನೆಲ್ಲ ತಂದರೆ ಆಯಿತು ಅಷ್ಟೇ ನಮ್ಮ ಹಬ್ಬದ ಶಾಪಿಂಗ್. ಚೆನ್ನಾಯ್ತಾ? ಎಷ್ಟಾಯ್ತಾ ಪಿಂಕು? ಪಿಂಕ್ ಫ್ರಾಕ್ಗೆ ಪಿಂಕ್ ಬ್ಯಾಂಗಲ್ಸ್. ಅದು ನಿನ್ಗಲ್ಲ, ಅದು ಚಾಮಿಗೆ ಇಡೋಕ್ಕೆ ಇಡೋದಕ್ಕೆ. ಸರಿ ಆಯ್ತು ಬಿಡು, ತೆಗಿಬಾರ್ದು. ನಮ್ಮ ಮನೆಯಲ್ಲಿ ಇವಾಗ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಇವಾಗ ಟೈಮ್ ಬಂದು 11 ಆಗಿದೆ. ಈ ಸಲ ಇಲ್ಲಿ ಕೂರಿಸೋಣ ಅಂತ ಅಂದ್ಬಿಟ್ಟು ಲಕ್ಷ್ಮಿನ. ಸೊ ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಮಗೆ ಹೆಲ್ಪ್ ಮಾಡೋರು ನಮ್ಮ ಆರ್ನಾ ಮೇಡಮ್ ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಬ್ಬರು ಬಂದಿದ್ದಾರೆ. ಮುಖ್ಯವಾದ ವ್ಯಕ್ತಿಗಳನ್ನು ನಿಮಗೆ ತೋರಿಸ್ತೇನೆ. ಇವಾಗ ಸದ್ಯಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇರೋದು ಮಿಸ್ಟರ್ ಅರ್ಜುನ್ ಅವರು. ಹಲೋ ಮಿಸ್ಟರ್ ಅರ್ಜುನ್. ಹಾಯ್ ಸುನಿ. ಹೇಗೆ ನಡೀತಾ ಇದೆ ನಿಮ್ಮ ಮನೆಯಲ್ಲಿ ಹಬ್ಬದ ಪ್ರಿಪ್ರೇಷನ್? ಮಾಮೂಲಿ ನಿದ್ದೆ. ಯಾವಾಗಲೂ ಡೈಲಿ 12 ಗಂಟೆ ಆಗುತ್ತೆ ಮಲ್ಕೊಳ್ಳೋದು. ಹಬ್ಬದ ದಿವಸ ಕೆಲಸ ಇತ್ತವಾಗ ನಿದ್ದೆ ಬರುತ್ತೆ. ಆಯ್ತಾಯಿತು. ಬೆನ್ನಿಗೆ ಇದನ್ನು ಕಟ್ಟಿದ್ದಾಯಿತು. ಎಲ್ಲ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. 1 by 1 ಇವಾಗ ಡೆಕೋರೇಷನ್ ಮಾಡಬೇಕು. ಸೊ ವಿಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ಎಲ್ಲ ಮಾಡಾದ್ಮೇಲೆ ತೋರಿಸ್ತೀವಿ. ನೈಟ್ ವ್ಲಾಗ್ ಮಾಡೋದೇ ಮರ್ತೋಯ್ತು. ಸೊ ಇವಾಗ ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಹೂವನ್ನೆಲ್ಲ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಪೂಜೆ ಮಾಡಬೇಕು. ಇನ್ನೂ ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ, ಜೋಡಿಸ್ಕೊಬೇಕು. ಇಷ್ಟೇ ನಾನು ತೋರಿಸೋದು, ಆಮೇಲೆ ಫುಲ್ ತೋರಿಸ್ತೀನಿ. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಚಿಕ್ಕದಾಗೆ ಇಟ್ಟಿರೋದು. ಸೊ ಆಮೇಲೆ ನಿಮಗೆ ಪೂಜೆ ಎಲ್ಲ ಆದಮೇಲೆ ತೋರಿಸ್ತೀನಿ ಹೇಗೆ ನಮ್ಮ ಮನೆಯ ಲಕ್ಷ್ಮಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು.
ಇವಾಗ ತಾನೇ ಜಸ್ಟ್ ಪೂಜೆ ಎಲ್ಲ ಆಯಿತು. ಸೊ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆಯ ಲಕ್ಷ್ಮಿ. ಚೆನ್ನಾಗಿ ಕಾಣಿಸ್ತಿದೆಯಾ? ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದ್ದಾಳೆ ನಮ್ಮ ಲಕ್ಷ್ಮಿ. ಲಾಸ್ಟ್ ಟೈಮೆಲ್ಲ ದೇವ್ರ ಮನೆ ಒಳಗಡೆನೇ ಕೂರಿಸಿದ್ದೆ. ಸೊ ಈ ಸಲ ಇಲ್ಲಿ ಹೊರಗಡೆ ಹಾಲಲ್ಲಿ ಕೂರಿಸಿದ್ದೀನಿ. ದೇವ್ರ ಮನೆ ಆ್ಯಸ್ ಯೂಶ್ವಲ್ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಈ ಸಲ ಒಂಥರ ಚೆನ್ನಾಗಿದೆ ಹೊರಗಡೆ ಕೂರಿಸಿರೋದಕ್ಕೆ. ಅಲಂಕಾರ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಸ್ಪೇಸ್ ಇರುತ್ತೆ ಒಳಗಡೆ, ದೇವ್ರ ಮನೆ ಒಳಗಡೆ ಆದರೆ ಸ್ಪೇಸೇ ಆಗೋದಿಲ್ಲ. ಸೊ ಅದಕ್ಕೆ ಈ ಸಲ ಈ ರೀತಿ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆಯಾ? ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು, ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆರ್ನ ಇವಾಗ ಈ ರೀತಿ ರೆಡಿ ಆಗಿದ್ದಾಳೆ. ಚಿನ್ನಿ ಸ್ವಲ್ಪ ಹಿಂದಕ್ಕೆ ಹೋಗು. ಪಿಂಕ್ ಕಲರ್ ಫ್ರಾಕ್. ಹೋಗಲಿ ಪಪ್ಪನ ಜೊತೆ ಪೂಜೆ ಮಾಡೋಕೆ ಹೋಗಿ. ಆರ್ನ ಅವ್ರ ಪಪ್ಪ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ನೀನು ಹಾಕು ಕಂದ. ಹಾಂ, ರೈಟ್ ಹ್ಯಾಂಡಲ್ಲಿ ಹಾಕ್ಬೇಕು. ಅಕ್ಷತೆ ಹಾಕು. ಚಾಮಿಗೆ ಆಗ್ದಾ? ಸಾಕು ಸಾಕು, ಜಾಸ್ತಿ ಹಾಕ್ಬಾರ್ದು. ಕೈ ಮುಗಿ ಚಾಮಿಗೆ, ಕೈ ಮುಗಿ ಚಾಮಿಗೆ. ನಾನು ಆವಾಗಲೇ ಪೂಜೆ ಮಾಡಿದ್ದೆ. ಸೊ ಇವಾಗ ಇವರಿಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಚಾಮಿಗೆ. ಅಡ್ಬಿಡು, ನಮಸ್ಕಾರ ಮಾಡ್ಕೊ. ಹಿಂಗೆ ತಿರುಗ್ಬಿಟ್ಟು ನಮಸ್ಕಾರ ಮಾಡು. ಹಂಗೆ ರೈಟಿಂದ, ಹಂಗೆ ತಿರುಗು ರೈಟಿಂದ. ಹಾಂ, 3 times. 1 2 3. ಹಾಂ, ಬೀಳು, ಹಡ್ ಬೀಳು. ಚಾಮಿ ಕಾಪಾಡಪ್ಪ ಅನ್ನು. ಅಲ್ಲಿ ನಿಂಚು, ಅಲ್ಲಿ. ಏನಾರನ ಟಿಫನ್ನು? ಏನು ಪುಳಿಯೋಗರೆ ತಿಂತಿದ್ಯಾ? ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪುಳಿಯೋಗರೆ ರೆಡಿಯಾಗಿದೆ. ಜೊತೆಗೆ ಸ್ವೀಟ್ ಕೇಸರಿ ಬಾತ್ ಮಾಡ್ತಾಯಿದ್ದಾರೆ ನಮ್ಮ ಕೇಸರಿ ಬಾತ್ ಎಕ್ಸ್ಪರ್ಟ್. ಕೇಸರಿ ಬಾತ್ ಎಕ್ಸ್ಪರ್ಟ್. ಇನ್ನೂ ಎಷ್ಟೊತ್ತಾಗುತ್ತೆ? 5 minutes. ಏನು ಪುಳಿಯೋಗರೆ ತಿಂತಿದ್ಯಾ? ಹೌದಾ? ತಿನ್. ಏನೇನು ಹಾಕಿ ಹುರಿತಿದ್ಯಾ? ಏನೇನು ಹಾಕಿ ಹುರಿತಾ ಇದೆಯಾ? ಚಿರೋಟಿ ರವೆ, ದ್ರಾಕ್ಷಿ, ಗೋಡಂಬಿ ಅಷ್ಟೇ, ಎಣ್ಣೆ, ಲವಂಗ, ಬೇಕಾದ್ರೆ ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ಹಾಲು, ಬಿಸಿ ನೀರು ಅಷ್ಟೇ, ಸಕ್ಕರೆ ಪೌಡರ್. ಏನಮ್ಮ? ಕೇಸರಿ ಬಾತ್ ರೆಡಿಯಾಗಿದೆ. ಈ ಕೇಸರಿ ಬಾತ್ ಮದುವೆ ಮನೆ ಮತ್ತು ಎಣ್ಣೆಲಿ
ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ಟೇಸ್ಟು. ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಪುಳಿಯೋಗರೆ ಹಾಗೆ ಕೇಸರಿ ಬಾತ್. ಇವತ್ತಿನ ಅಡಿಗೆ ಸ್ವೀಟ್, ಹಾಲು ಒಬ್ಬಟ್ಟು ಮಾಡೋದಕ್ಕೆ ಸ್ವೀಟು ರೆಡಿಯಾಗಿದೆ. ಅದಕ್ಕೆ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೀನಿ ಪೂರಿಗೆ, ಹಾಲು ಒಬ್ಬಟ್ಟಿಗೆ. ಅದನ್ನು ತೇಲಿಸ್ಬೇಕು ಇವಾಗ. ಹಾಗೆ ಕಾಬೂಲ್ ಕಡಲೆ ಒಗ್ಗರಣೆ, ಒಬ್ಬಟ್ಟಿನ ಸಾಂಬಾರು, ಹಾಗೆ ವೈಟ್ ರೈಸ್. ಇಲ್ಲಿ ಮೆಣಸಿನ್ಕಾಯಿ ಬೋಂಡಾಗೆ ರೆಡಿಯಾಗಿದೆ. ಮೆಣಸಿನ್ಕಾಯಿ ಬೋಂಡ ಹಾಕಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ಎದ್ದು ಅಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ದೀಪ ಎಲ್ಲ ಹಚ್ಚಿ ಆರತಿ ಮಾಡಿ ಹಾಗೆ ಅರ್ಶಿನ ಕುಂಕುಮ ಕೊಟ್ಟು ನಾನು ಸಹ ಅರ್ಶಿನ ಕುಂಕುಮಕ್ಕೆ ಹೋಗಿ ಬಂದು ಅಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು. ಇನ್ನು ಮಧ್ಯಾಹ್ನ ಮಾಡಿದ ಅಡುಗೆನೇ ಇತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡ್ವಿ. ಅಷ್ಟರಲ್ಲಿ ಹಬ್ಬನೇ ಮುಗಿದೋಯ್ತು. ಲಕ್ಷ್ಮೀ ಹಬ್ಬ ಅಂತ ಇದ್ವಿ. ಸೊ ಲಕ್ಷ್ಮೀ ಹಬ್ಬನೇ ಮುಗೀತು. ಇನ್ನು ನೆಕ್ಸ್ಟ್ ಇಯರ್ವರೆಗೂ ಲಕ್ಷ್ಮೀ ಹಬ್ಬಕ್ಕಾಗಿ ವೆಯ್ಟ್ ಮಾಡ್ತಾ ಇರಬೇಕು. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.